ಕಾಶ್ಮೀರದ ಹೆಸರು ಕಶ್ಯಪ ಅಂತ ಬದಲಾಗ್ತದಾ? ಅಮಿತ್ ಶಾ ಅವರೇನಾದ್ರೂ ಸೂಚನೆ ಕೊಡ್ತಿದ್ದಾರಾ? ಪಾಕಿಸ್ತಾನ ಹುಟ್ಟುವುದಕ್ಕಿಂತ ಮುಂಚೆ ಕಾಶ್ಮೀರ ಇತ್ತು. ಕಾಶ್ಮೀರದ ಬಗ್ಗೆ ಆಧುನಿಕ ರಾಜಕಾರಣದಲ್ಲಿ ನಮ್ಗೆ ಸೇರಿದ್ದು ನಿಮ್ಗೆ ಸೇರಿದ್ದು ಅಂತ ಗಲಾಟೆ ಆಗ್ತಾನೆ ಇರ್ತದೆ. ಬೆಳಗಾವಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು ಭಾಗವೇ ಇರಲಿಲ್ಲ. ಹಾಗಾದ್ರೆ ಅಮಿತ್ ಶಾ ಅವರು ಹೀಗೆ ಹೇಳಿದ್ಯಾಕೆ? ಮಾತಿರಿಗ್ಲ ಸೊಲ್ಮೇಲು ನಮಸ್ಕಾರ. ಕಾಶ್ಮೀರವನ್ನ ಕಶ್ಯಪ ಮಹರ್ಷಿಗಳ ತಪೋಭೂಮಿ ಅಂತ ಹೇಳಿ ಕರೀತಾರೆ. ಪುರಾಣದಲ್ಲಿ ಕೂಡ ಕಾಶ್ಮೀರದ ಬಗ್ಗೆ ಪ್ರಸ್ತಾಪ ಉಂಟು. ಆದ್ರೆ ಈಗ ಕಾಶ್ಮೀರ ನಮ್ಗೆ ಸೇರಿದ್ದು, ನಿಮ್ಗೆ ಸೇರಿದ್ದು, ಅವರಿಗೆ ಸೇರಿದ್ದು, ಇವರಿಗೆ ಸೇರಿದ್ದು ಅಂತೆಲ್ಲ ಹೇಳಿ ಏನೇನೋ ಗಲಾಟೆಗಳು, ಹೋರಾಟಗಳು, ಮಾತುಕತೆಗಳು ಎಲ್ಲ ನಡೀತಾ ಇರಬಹುದು. ಆದ್ರೆ ಇತಿಹಾಸವನ್ನ, ಪುರಾಣವನ್ನ ನಾವು ಕೆದಕಿ ನೋಡಿದಾಗ ಕಾಶ್ಮೀರದ ಹಿನ್ನೆಲೆ ಏನು ಅಂತ ಅದರಲ್ಲಿ ನಮ್ಗೆ ತಿಳಿದು ಬರ್ತದೆ. ಈಗ ಕಾಶ್ಮೀರದ ಬಗ್ಗೆ ಒಂದು ಜೋಕ್ ಉಂಟು. ಆ ಜೋಕನ್ನ ನಿಮ್ಗೂ ಹೇಳ್ತೇನೆ, ನೀವು ಕೂಡ ಒಂದ್ಸಲ ಕೇಳಿಸ್ಕೊಳ್ಳಿ. ಒಂದು ಸಲ ಒಂದು ಸಭೆ ನಡೀತಾ ಇರ್ತದಂತೆ. ಆ ಸಭೆಯಲ್ಲಿ ಭಾರತದ ರಾಯಭಾರಿ, ಪಾಕಿಸ್ತಾನದ ರಾಯಭಾರಿ, ಹೀಗೆ ಬೇರೆ ಬೇರೆ ದೇಶದ ರಾಯಭಾರಿಗಳೆಲ್ಲ ಇರ್ತಾರಂತೆ. ಹೀಗೆ ಇರ್ಬೇಕಾದ್ರೆ ಭಾರತದ ರಾಯಭಾರಿ ಸ್ಟೇಜಿಗೆ ಹೋಗಿ ನಾನೊಂದು ಕತೆ ಹೇಳ್ತೇನೆ ಅಂತ ಹೇಳ್ತಾರಂತೆ. ಅದು ಕೂಡ ಕಾಶ್ಮೀರಕ್ಕೆ ಸಂಬಂಧಪಟ್ಟಿರುವಂತ ಒಂದು ಕತೆ ಅವ್ರು ಹೇಳುದು. ಭಾರತದ ರಾಯಭಾರಿ ಎಂತ ಹೇಳ್ತಾರಂದ್ರೆ, ಒಂದು ದಿನ ಕಶ್ಯಪ ಮಹರ್ಷಿ ಕಾಶ್ಮೀರಕ್ಕೆ ಸ್ನಾನ ಮಾಡ್ಲಿಕ್ಕೆ ನದಿಗೆ ಇಳಿತಾರಂತೆ. ಆ ನದಿಯಲ್ಲಿ ನೀರಿರ್ತದೆ, ಇವರು ಸ್ನಾನ ಮಾಡ್ಲಿಕ್ಕಂತ ಆ ನದಿಗೆ ಇಳಿತಾರೆ. ನದಿಗೆ ಇಳಿಬೇಕಾದ್ರೆ ಈಚೆ ಕಡೆಯಿಂದ ಪಾಕಿಸ್ತಾನದ ಒಬ್ಬ ಭಯೋತ್ಪಾದಕ ಬಂದು ಈ ಕಶ್ಯಪ ಮಹರ್ಷಿಗಳ ಬಟ್ಟೆಯನ್ನ ತಗೊಂಡು ಹೋಗ್ತಾನಂತೆ. ತಗೊಂಡು ಹೋಗಿ ಆದ್ಮೇಲೆ ಈಚೆ ಸ್ನಾನ ಮಾಡ್ತಿದ್ದ ಕಶ್ಯಪ ಮಹರ್ಷಿಗಳಿಗೆ ಗೊತ್ತಾಗ್ತದಂತೆ, ಓ ಇವನು ಬಂದು ನನ್ನ ಬಟ್ಟೆಯನ್ನ ತಗೊಂಡು ಹೋಗಿದ್ದಾನೆ ಅಂತ. ಅದಕ್ಕೆ ಕಶ್ಯಪ ಮಹರ್ಷಿಗಳು, ಈ ಪಾಕಿಸ್ತಾನದ ಭಯೋತ್ಪಾದಕ ನನ್ನ ಬಟ್ಟೆಯನ್ನೆಲ್ಲ ತಗೊಂಡು ಹೋಗಿದ್ದಾನೆ, ಈ ಪಾಕಿಸ್ತಾನದವರೆಲ್ಲ ಹಾಳಾಗಿ ಹೋಗ್ಲಿ, ಅವರೆಲ್ಲ ನಾಶ ಆಗಿ ಹೋಗ್ಲಿ ಅಂತ ಕಶ್ಯಪ ಮಹರ್ಷಿಗಳು ಶಾಪ ಹಾಕ್ತಾರಂತೆ. ಈ ಭಾರತದ ರಾಯಭಾರಿ ಇಷ್ಟು ಹೇಳಿದ್ದೇ ತಡ, ಈ ಕಥೆಯನ್ನ ಕೇಳಿಸಿಕೊಂಡ ಪಾಕಿಸ್ತಾನದ ರಾಯಭಾರಿ ಇದ್ದಾನಲ್ಲ, ಅವನ್ ಹೇಳ್ತಾನಂತೆ, ನೋ 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 ನೋ, ಇದೆಲ್ಲ ಕಟ್ಟುಕತೆ, ಇದು ಬರೀ ಸುಳ್ಳು ಕತೆ. ಆ ಕಶ್ಯಪ ಮಹರ್ಷಿ ಇದ್ದ ಕಾಲದಲ್ಲಿ ಪಾಕಿಸ್ತಾನ ಎಲ್ಲಿತ್ತು ಅಂತ ಕೇಳ್ತಾನಂತೆ. ಆ ಕಾಲದಲ್ಲಿ ಪಾಕಿಸ್ತಾನ ಇರ್ಲೇ ಇಲ್ಲ ಅಂತ ಇವನು ಹೇಳ್ತಾನಂತೆ. ಯಾರು? ಪಾಕಿಸ್ತಾನದ ರಾಯಭಾರಿ. ಆಗ ಭಾರತದ ರಾಯಭಾರಿ, ಥ್ಯಾಂಕ್ ಯು ಸೋ ಮಚ್, ಈಗ ನಿಮ್ಗೆ ಗೊತ್ತಾಯ್ತಾ ಕಾಶ್ಮೀರ ಯಾರಿಗೆ ಸೇರಿದ್ದು ಅಂತ ಹೇಳಿ ಕೇಳ್ತಾರಂತೆ. ಇದೊಂದು ಜೋಕ್ ಆದ್ರೆ ಕೂಡ ಒಂದು ಇತಿಹಾಸವನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನ ಅಂತ ಕೂಡ ಇದನ್ನ ನಾವು ಹೇಳ್ಬಹುದು. ಇದು ಹಾಸ್ಯ ಮಿಶ್ರಿತ ಕತೆ ಆದ್ರೆ ಕೂಡ ಇತಿಹಾಸದ ಪ್ರಕಾರ, ಪುರಾಣದ ಪ್ರಕಾರ ನಿಜ ಅನ್ನಬಹುದಾದ ಸತ್ಯವನ್ನು ಜನರಿಗೆ ತಿಳಿಯಪಡಿಸಬಹುದಾಗಿರುವಂತಹ ಒಂದು ಕತೆ ಇದು. ಈ ಪಾಕಿಸ್ತಾನ ಹುಟ್ಟುವುದಕ್ಕಿಂತ ಮುಂಚೆ ಕಾಶ್ಮೀರ ಇತ್ತು. ಕಾಶ್ಮೀರ ಭಾರತದ ಭೂಭಾಗ ಆಗಿತ್ತು. ಹಿಮಾಲಯ ಪರ್ವತದಲ್ಲಿ ಪರಮೇಶ್ವರನ ಆವಾಸ ಸ್ಥಾನ ಆಗಿರುವಂತಹ ಕೈಲಾಸ ಕೂಡ ಉಂಟು. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುದಿಲ್ವಾ ಕಾಶ್ಮೀರ ಯಾರಿಗೆ ಸೇರಿದ್ದು ಅಂತ? ಈ ಕಾಶ್ಮೀರದ ಬಗ್ಗೆ ಆಧುನಿಕ ರಾಜಕಾರಣದಲ್ಲಿ ಈ ಕಾಶ್ಮೀರ ನಮ್ಗೆ ಸೇರಿದ್ದು, ನಿಮ್ಗೆ ಸೇರಿದ್ದು, ಅವರಿಗೆ ಸೇರಿದ್ದಲ್ಲ, ಇವರಿಗೆ ಸೇರಿದ್ದಲ್ಲ ಅಂತ ಹೇಳಿ ಎಷ್ಟೋ ಗಲಾಟೆ ಎಲ್ಲ ನಡೀತಾನೆ ಇರ್ತದೆ. ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಒಂದು ಬ್ಯಾನರ್ ಅನ್ನ ಹಾಕಿರ್ತಾರೆ. ಅದರಲ್ಲಿ ಭಾರತದ ಭೂಪಟದ ಒಂದು ಚಿತ್ರ ಹಾಕಿರ್ತಾರೆ. ಅದರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವೇ ಅದರಲ್ಲಿ ಇರುವುದಿಲ್ಲ. ನಮ್ಮ ಭಾರತದ ಕಿರೀಟದಂತಿದ್ದ ಕಾಶ್ಮೀರದ ಒಂದು ಭಾಗವನ್ನೇ ಕಾಂಗ್ರೆಸ್ನವರು ತೆಗೆದು ಬಿಟ್ಟಿದ್ದಾರೆ. ಅಲ್ಲಿಯವರೆಗೆ ಬಂದು ನಿಂತಿದೆ ನಮ್ಮ ರಾಜಕಾರಣ. ಈ ರಾಜಕೀಯವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅಮಿತ್ ಶಾ ಅವರು ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಅವರು ಎಂತ ಹೇಳಿದ್ದಾರೆ ಒಮ್ಮೆ ಕೇಳಿಸಿಕೊಂಡು ಬನ್ನಿ. हम सब जानते हैं कश्मीर को कश्यप की भूमि का भी नाम से जाना जाता है. शायद हो सकता है कि इनके नाम से ही कश्मीर का नाम पड़ा होगा. ಅಮಿತ್ ಶಾ ಅವರು ಕಶ್ಯಪ ಭೂಮಿಯಾಗಿದ್ದ ಕಾಶ್ಮೀರ ಮುಂದೆ ಕಶ್ಯಪ ಅಂತ ಕೂಡ ಆಗ್ಲೂಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಎಂತ, ಇವರೇನಾದ್ರೂ ಸೂಚನೆ ಕೊಡ್ತಿದ್ದಾರಾ? ಮುಂದೊಂದು ದಿನ ಕಾಶ್ಮೀರದ ಹೆಸರು ಕಶ್ಯಪ ಅಂತ ಬದಲಾಗ್ತದಾ? ಅದು ಗೊತ್ತಿಲ್ಲ. ಈ ರೀತಿ ಹೆಸರು ಬದಲಾವಣೆ ಮಾಡುವುದರಿಂದ ಸಮಸ್ಯೆ ದೂರ ಆಗ್ತದಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಹೆಸರಿನ ಹಿಂದಿರುವ ಇತಿಹಾಸವನ್ನ ಅರ್ಥ ಮಾಡಿಕೊಂಡಾಗ ನಮ್ಮ ನೆಲದ ಇತಿಹಾಸ ನಮ್ಗೆ ಗೊತ್ತಾಗ್ತದೆ. ಇತಿಹಾಸಕ್ಕೆ ನಾವು ಅಪಚಾರ ಮಾಡಬಾರ್ದು ಅಂತ ನಮ್ಗೆ ಗೊತ್ತಾಗ್ತದೆ. ಅದು ಮುಖ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.